ನಾಳೆ ಚಂದ್ರ ದರ್ಶನ, ನಾಳೆ ಗೊತ್ತಿದ್ದಂಗೆ ನಮ್ಮ ಮೈಸೂರು ಸೀಮೆನೆಗೆ ಮುಂಚಿನಿಂದಲೂ ಚಂದ್ರನ ದರ್ಶನ ಮಾಡಿ ರಂಜಾನ್ ಹಬ್ಬ ಆಗಲಿ ಉಗಾದಿ ಹಬ್ಬ ಆಗಲಿ ಆಚರಣೆ ಮಾಡೋದು ಸಂಪ್ರದಾಯ. ಈಗ ರಂಜಾನ್ ಹಬ್ಬನೂ ನಾಳೆ ನೋಡ್ತಾರೆ, ಚಂದ್ರ ಕಾಣುತ್ತೆ. ಇವತ್ತೇನು ಕಾಣಲಿಲ್ಲ ಚಂದ್ರ. ಆ ನಿಟ್ಟಿನಲ್ಲಿ ನಾಳೆ ದಿವಸ ಹಬ್ಬ ಮಾಡಿ ಇವತ್ತೆಲ್ಲ ಬೇವು ಬೆಲ್ಲ ಎಲ್ಲ ಉಂಡು ನಾಳೆ ಹೋಳಿಗೆಯನ್ನು ಉಂಡು ಒಳ್ಳೆ ಹಬ್ಬವನ್ನು ಆಚರಣೆ ಮಾಡೋಣ. ನಮ್ಮ ನಾಳೆ ಏನೋ ಸೇರ್ತಾ ಇದಾರಂತೆ. ನಾಳೆ ನಾಡದ್ದು ಶನಿವಾರಕ್ಕೆ ಗೊತ್ತಾಗುತ್ತೆ ನೋಡಪ್ಪ. ಶನಿವಾರಕ್ಕೆ ಏನಾಗುತ್ತೆ ಅಂತ. ಶನಿವಾರಕ್ಕೆ ಫೈನಲ್ ಆಗುತ್ತೆ ಸರ್. ಶನಿವಾರಕ್ಕೆ ಫೈನಲ್ ಆಗುತ್ತೆ. ನಮ್ಮ ಇವತ್ತು ನ್ಯೂಸ್ನಲ್ಲಿ ನೋಡಿದೆ, ನಮ್ಮ BJPಯಿಂದ ನಮ್ಮ ಶ್ರೀನಿವಾಸ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಒಳ್ಳೆ ಸ್ನೇಹಿತ, ಒಳ್ಳೆ ನಕ್ಕಂತ ಚುನಾವಣೆ ಮಾಡೋಣ, ಒಳ್ಳೆ ಸ್ನೇಹ ಭಾವದಿಂದ ಚುನಾವಣೆ ಮಾಡೋಣ. ಮಾಡಿ ಯಾವ ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ. ಒಳ್ಳೆ ದಾವಣಗೆರೆ ಜನತೆಗೆ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಒಳ್ಳೆ ಸ್ನೇಹ ಪ್ರೇಮ ವಿಶ್ವಾಸದಿಂದ, ಪ್ರೀತಿ ವಿಶ್ವಾಸದಿಂದ ಇದ್ದು ನಮ್ಮ ಯಾರ ಅಭ್ಯರ್ಥಿ ಆದ್ರೂ ನಮ್ಮ ಅಭ್ಯರ್ಥಿನ ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸುರ್ಜೇವಾಲ ಬರ್ತಾರೆ, ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ಇನ್ನೊಂದು ಮೀಟಿಂಗ್ ಆಗುತ್ತೆ ಅಂತ ಯಾರ್ಯಾರು ಮೀಟಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಮೀಟಿಂಗಿನ ಬಗ್ಗೆ ನಿನ್ನೆ ಕರೆದಿದ್ರು, ನಿನ್ನೆ ನನಗೆ ಹೇಳಿದರು. ನಾವೇ ಅಟೆಂಡ್ ಮಾಡ್ತೀವಿ ಅಂದರು. ಆಯ್ತು ಮಾಡ್ರಪ್ಪ, ನೀವೇ ಮಾಡಿರಿ ಅಂತ. ಯಾಕಂದ್ರೆ ಅಭ್ಯರ್ಥಿ ಪರವಾಗಿ ಹೇಳ್ಬೇಕು ಮಾಡಬೇಕು ಅನ್ನೋದು ಬೇಡ. ನೀವು ಏನು ಡಿಸಿಷನ್ ತಗೊಂಡ್ರು ನಮಗೆ ಸ್ವಾಗತ. ಮೀಟಿಂಗಲ್ಲಿ ಸಾಕಷ್ಟು ಗೊಂದಲ ಆಯಿತು ಸರ್. ಅದು ಇಲ್ಲಪ್ಪ, ಯಾವುದು ಐದಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಸಾಕಷ್ಟು ಗೊಂದಲ ಮಾಡಿ ಮೊನ್ನೆ ನಿಮ್ಮ ಕಾಂಗ್ರೆಸ್ ಆಫೀಸರ್ ಕಾಂಗ್ರೆಸ್ ಕಚೇರಿ ನೋಡು, ಎಲ್ಲರೂ ಟಿಕೆಟ್ ಆಸ್ಪಿರೆಂಟ್ಸ್ ಇದ್ದಾರೆ. ಅದ್ರಾಗ ಏನೈತಿ, ಟಿಕೆಟ್ ಯಾರಿಗೆ ಕೊಟ್ಟರು ದುಡಿಯೋಣ. ನಾನು ನೋಡಿದೆ, ಸ್ವಲ್ಪ ಜನ ನಮ್ಮ ಪಾರ್ಟಿಯಾಗ ಇಲ್ಲ ಅಂತಾರೆ. ಹೊಸ ಮಕ್ಕಳು ಅವು ಯಾವಾಗ ಬಂದು ಏನೋ ನನಗೂ ಗೊತ್ತಿಲ್ಲ. ಇಲ್ಲೇ ಅದ್ರ ಕೇಳ, ಅವ್ರಿಗೆ ಕೇಳ. ಗಲಭೆ ಎಲ್ಲಿ ನಡೀತದೆ ಬಾರಪ್ಪ, ಗಲಭೆ ಪ್ರಶ್ನೆ ಗಲಾಟೆ ಮಾಡೋದು. ಯತ್ನಾಳ್ ಒಂದು ಹೊಸ ಬಾಂಬ್ ಹಾಕಿದ್ದಾರೆ ಸರ್. ಏನಂತ ಸಮರ್ಥ ಅವ್ರು ಬಿಜೆಪಿಯಿಂದ ಟಿಕೆಟ್ ಪಡೆದ್ರು ಏನು ಆಶ್ಚರ್ಯ ಇಲ್ಲ. ಅವ್ರನ್ನೇ ಕೇಳ್ಬೇಕು. ಮದುವೆ ಆಗಿಲ್ಲಲ್ಲ, ಅದಕ್ಕೆ ಹಂಗೆ ಹೇಳಿದ್ರು. ಅಲ್ಲ, ಮೊದಲಿಂದ ಹೊಂದಾಣಿಕೆ ರಾಜಕೀಯ ಬಗ್ಗೆ ಮಾತಾಡ್ತಾ ಇದ್ರು ಸರ್ ಅವರು. ಯಾರು? ಯತ್ನಾಳ್ ಅವರು. ಏನಂತ? ಶಾಮನೂರ್ ಶಿವಶಂಕರಪ್ಪ ಫ್ಯಾಮಿಲಿ ಹೊಂದಾಣಿಕೆಯಿಂದಾನೆ ಚುನಾವಣೆ ಮಾಡ್ತಾ ಇದೆ ಅಂತ. ಪ್ರಚಾರದಲ್ಲಿ ತಗೊಂಡಿದ್ದಾರೆ, ಹಳ್ಳಿ ತಿರುಗಿ ಆಗ್ತಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ. ಎಲ್ಲಿ ಬಿಡ್ತಾರೆ? ಇಲ್ಲಿ ಅದಾರಲ್ಲ ಅವ್ರ ಸ್ನೇಹಿತರೆಲ್ಲ. ನೋಡಪ್ಪ, ಮುಂಚಿನಿಂದಲೂ ಕ್ಷೇತ್ರದ ಬಗ್ಗೆ ನಮಗೂ ಚಿರಪರಿಚಿತರು. ನಾವು ಹುಟ್ಟಿ ಬೆಳೆದಿರೋದು ಅದೇ ಕ್ಷೇತ್ರದಾಗ. ಎಲ್ಲ ಸಮಾಜದವರು ಜೊತೆಗೆ ಮಿಲನಾಗಿ ಎಲ್ಲ ಸಮಾಜದವ್ರ ಜೊತೆಗೆ ಒಡನಾಟ ಇತ್ತು. ಎಲ್ಲ ಜಾತಿ ಎಲ್ಲ ಜನಾಂಗದವ್ರು ವಿಶ್ವಾಸಕ್ಕೆ ತೆಗೆದುಕೊಂಡೆ ನಮ್ಮ ತಂದೆಯವರು. ನಾವಾದರೂ ನಾನು 2 ಸತಿ ಗೆದ್ದನಲ್ಲಿ, ತಂದೆಯವರು 6 ಸತಿ ಗೆದ್ದಾರ, ಮತ್ತು 1 ಸತಿ ಲೋಕಸಭಾ ಸದಸ್ಯರಾಗಿದ್ದರು. ಆ ನಿಟ್ಟಿನಲ್ಲಿ 2008ರಲ್ಲಿ ಬೈಫರ್ಗೇಷನ್ ಆದಾಗ ನಾನು ನಾರ್ತಿಗೆ ಬಂದೆ, ಅವರು ಸೌತಿಗೆ ಇದಾದ. ಮಾಯಕೊಂಡ ಮತ್ತು ದಾವಣಗೆರೆ 2 ಸೇರಿ 3 ಕಾನ್ಸ್ಟಿಟ್ಯುನ್ಸಿ ಆದ. ಆ ನಿಟ್ಟಿನಲ್ಲಿ ಒಳ್ಳೆ ಕಾನ್ಸ್ಟಿಟ್ಯುನ್ಸಿ, ಒಳ್ಳೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಹೇಳ್ಬೋದು ಕೆಲಸ ಮಾಡಿಲ್ಲ ಅಂತ. ಈ ಭಾಳ ಕೆಲಸ ಆಗ್ಯಾವು. 2003ಯಲ್ಲಿ ನಾನು ಕೇಳಿದ್ರೆ ಉತ್ತರಕ್ಕಿಂತ ದಕ್ಷಿಣದಲ್ಲೇ ಜಾಸ್ತಿ ಕೆಲಸ ಆಗ್ಯಾವು. ಪ್ರತಿಯೊಂದು ರಸ್ತೆಗಳು, ರೋಡ್ಗಳು 90% ಕಾಂಕ್ರೀಟೀಕರಣ ಆಗಿದೆ ಮತ್ತು ನೀರಿನ ವ್ಯವಸ್ಥೆ ಆಗೈತೆ. ಆಮೇಲೆ ಎಸ್ಪೆಷಲಿ ಸ್ಟ್ರಾಮ್ ವಾಟರ್. ಅವ್ರು ಯಾರು ಮಾತಾಡಲಿ, ಅದಕ್ಕಲ್ಲ, ಚುನಾವಣೆ ಸಮಯ ಮಾತಾಡಲಿ. ಈಗ ನಾರ್ತಿಗಿರೋವು, ಸಿಟಿಯಾಗಿರೋದು ವಾಟ ಎಲ್ಲ ಆ ಕಡೆ ಸೌತಿಗೆ ಐತಿ. 3 ಹಳ್ಳಗಳು ಬರ್ತಾವೆ. 3 ಹಳ್ಳದಾಗಿಂದನೇ ನೀರು ಅಲ್ಲಿಂದನೇ ಹೋಗ್ಬೇಕು. ನಮ್ಮದು ವಾಟ ಇರೋದು ಬಾತಿ ಆಗಿರ್ಬೋದು, ಜಾಲಿನಗರ ಆಗಿರ್ಬೋದು, ಮತ್ತು ಭಾರತ್ ಕಾಲೋನಿ ಆಗಿರ್ಬೋದು, ಚೌಕಿಪೇಟೆ ಆಗಿರ್ಬೋದು. ಈ ರೀತಿ ಎಲ್ಲವೂ ಅದೇ ಭಾಗದಲ್ಲೇ ನೀರು ಹೋಗ್ತೈತಿ. ಅವೆಲ್ಲವೂ ಅಭಿವೃದ್ಧಿ ಆಗ್ಯಾವ. ಮುಂಚೆಗೂ ಈಗೂ ಸಾಕಷ್ಟು ಅಭಿವೃದ್ಧಿ ಆಗೈತಿ. ಇನ್ನೂ ಅಭಿವೃದ್ಧಿ ಮಾಡೋಣ, ಅದರಲ್ಲೇನು ಇದಿಲ್ಲ. ಏನು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೀರಿಂದು 94ರಾಗ ನಾನು ನೋಡ್ದಂಗೆ ತಂದೆಯವರು ಚುನಾವಣೆ ಮಾಡಿದಾಗ ಅಲ್ಲಿ ರಾತ್ರಿ ಕೈಗಾಡಿ ಎತ್ತಿನ ಗಾಡಿ ತಗೊಂಡು
ಕೈಗಡೆ ದಬ್ಕೊಂಡು ಬಾತಿಕೆರೆಗೆ ಹೋಗೋರು 4 ಅಣಿ 8 ಅಣಿ ಒಂದೊಂದು ಗಾಡಿಗೆ ತಗೊಂಡು ಅಲ್ಲಿಗೆ ಬರೋರು. ಆಗಿನ ಕಾಲದಲ್ಲೇ 42 ಓವರ್ ಹೆಡ್ ಟ್ಯಾಂಕ್ಗಳು ಮಾಡಿ ಸೆಕೆಂಡ್ ಸ್ಟೇಜ್ ವಾಟರ್ ಸಪ್ಲೈ ಮಾಡಿ ಇವತ್ತೆಲ್ಲಾರು ಹೋಗ್ತದಾರ? ಇಲ್ಲ, ಯಾರು ಹೋಗ್ತಾರೆ? ಹಳೆ ಊರಾಗ ಸಾಕಷ್ಟು ಅದು ಅಭಿವೃದ್ಧಿ ಆಗಿದೆ. ಮತ್ತು ಕೆರೆ ಮಾಡಿದ ಮೇಲೂ ವಾಟರ್ ಟೇಬಲ್ ಏನಿದೆ, ಒಳ್ಳೊಳ್ಳೆ ಕೆಲಸಗಳು ಆಗಿಲ್ಲ ಅಂತಲ್ಲ, ಸುಮ್ಮನೆ ಮಾತಾಡ್ಬೇಕು ಬಾಯಿ ಚಟಕ್ಕೆ. ಅಲ್ಲ, ನಿಮ್ಮ ಕುಟುಂಬಕ್ಕೆ ಯಾರಾದ್ರೂ ಕೊಟ್ರೆ ನಾವು ಬೇರೆ ಪಕ್ಷಕ್ಕೆ ವೋಟ್ ಹಾಕ್ಬೇಕು. ನೋಟ್ ಹಾಕ್ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕುಟುಂಬಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ನೋಡಪ್ಪ, ಇನ್ನೂ ಟೈಮ್ ಐತಿ. ಈಗ ಅವ್ರಿಗೆ ಕೊಟ್ರೆ ನಾವು ಮಾಡ್ತೀವಿ, ಅವ್ರು ನಮಗೆ ಕೊಟ್ರೆ ಅವ್ರು ಮಾಡ್ಬೇಕು. ಮತ್ತು ಟಿಕೆಟ್ ಒಬ್ರಿಗೆ ಅಲ್ಲಿ ಕೊಡೋದು. ಸರ್, ಆಮೇಲೆ ಮೊನ್ನೆ ಮೀಟಿಂಗ್ ಅಲ್ಲಿ ಬಂದಂತ ಕೆಲವೊಂದಷ್ಟು ಮುಸ್ಲಿಂ ಮುಖಂಡರಿಗೆ ನೀನು ಗಿರಾವ್ ಹಾಕುವಂತ ಕೆಲಸ ಮಾಡೋರು, ತರಾಟೆ ತಗೊಳ್ಳುವಂತ ಕೆಲಸ ಆಯ್ತು ಸರ್ ಅಲ್ಲಿ. ಇಲ್ಲಿ ಪರ ಮಾತಾಡಿದ್ದಾರೆ ಅಂತ ಹೇಳಿ. ಜಮೀನ್ ಕಮಿಟಿ ನೋಡು, ಅವ್ರು ಇಂಟರ್ನಲ್ ಪಾಲಿಟಿಕ್ಸ್. ಅದರಲ್ಲಿ ಮುಖ್ಯವಾಗಿ ದಾದು ಸೇಟು ತಂಜೀಮ್ದು ಎಲೆಕ್ಷನ್ ನಡೀತು. ಅದ್ರಾಗ ಯಾರ್ಯಾರು ಗೆದ್ದಾರ ಏನಿಲ್ಲ, ಅದು ವೈಯಕ್ತಿಕ ವಿಚಾರಗಳು. ಅದ್ರ ಬಗ್ಗೆ ನಾನು ತಲೆ ಹಾಕೋದು ಇಲ್ಲ, ಹಾಕಲು ಬಾರದು. ಅದು ಅದರಲ್ಲಿ ಎಲೆಕ್ಷನ್ನಾಗ ದಾದು ಸೇಟ್ ಕಡೆ ಗೆದ್ದರು, ಇವ್ರು ಸೋತರು, ಅವೆಲ್ಲ ಇದಾವೆ. ಅದಕ್ಕೆ ಅವನ್ನೆಲ್ಲ ನಾವ್ಯಾಕೆ ಮಾತಾಡ್ಬೇಕು? ವ್ಯವಸ್ಥಿತವಾಗಿ ಯಾರಾದ್ರೂ ಟೀಮ್ ಮಾಡ್ಬೇಕು ಏನಂದ್ರೆ ವ್ಯವಸ್ಥಿತವಾಗಿ ಈ ತರ ಅಂದ್ರೆ ಕೆಲವೊಬ್ರು ಮೊನ್ನೆ ಗಲಾಟೆ ಮಾಡಿದ್ರೆ ಕೆಲವೊಬ್ರು ನಿಮ್ಮ ಪಕ್ಷದವರೇ ಅಲ್ಲ ಅಂತ ಹೇಳಿದ್ರಲ್ಲ ಸರ್. ಹೌದು, ಆ ಥರ ಸ್ವಲ್ಪ ಜನ ನಮ್ಮ ಪಕ್ಷದವರಲ್ಲ, ಈಗ ದಳದಿಂದ ಬಂದವರು ಅದಾರ, ದಳದಾಗ ಮಾಡಿದಾರ ಅದಾರ. ನಮ್ಮ ಪಕ್ಷದವ್ರು ಯಾರು ಅಂತಾರೆ ಯಾರು ಕಾಣಲಿಲ್ಲಪ್ಪ. ನಮ್ಮ ಪಕ್ಷದವರು ಅದು ಇರ್ಬೋದು, ಹೇಳಕ್ ಬರಲ್ಲ. ಯಾಕಂದ್ರೆ ಮುಂಚೆ ನಿಂತ್ಕೊಂಡು ಮಾಡ್ತಿದ್ರೆ ಈ ಸತಿ ಓಪನ್ ಆಗಿ ಮಾಡಿರ್ಬೋದು, ಒಂದು ಸ್ವಲ್ಪ ಪವರ್ ಬಂದಿರ್ಬೋದು. ಸರ್, ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಸರ್. ನೋಡಪ್ಪ, ನಾವೇನು ಬೇಡ ಅಂತಿಲ್ಲ. ಕೊಟ್ಟರು ಸಂತೋಷ, ಕೊಡ್ಲಿಲ್ದ್ರು ಸಂತೋಷ. ಗೆಲ್ಲ ಕ್ಯಾಂಡಿಡೇಟ್ ಬೇಕು ನಮಗೆ, ಅಷ್ಟೇ. ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕು. ಆ ರೀತಿ ಈಗ ಉದಾಹರಣೆಪ್ಪ, ಈಗ ನೀವು ಇವ್ರನ್ನ ಕೇಳಿದ್ರಿ, ಯಾರಿಗೆ? ಬಿಜೆಪಿ ಯತ್ನಾಳು ನಾನು ಸ್ನೇಹಿತರು ಬಿಡ ಒಂದೇನು ಅಂದೆ. ಅಂದ್ರೆ ಹಂಗ ಅಂದಿದ್ ಕೂಡ ಏಕವಚನ ನಾನು. ಈಗ ದಾವಣಗೆರೆ ಭಾಷೆನೇ ಹಂಗೈತಪ್ಪ, ಜವಾರಿ ಭಾಷೆ ಐತಿ. ಪಾಪ ಮೊನ್ನೆ ದಿವಸ ನನಗೆ ಮದುವೆ ಕರೆದ್ರು, ಯಾರು? ಯತ್ನಾಳೆ. ಅದು ಬೇರೆ, ಪಾರ್ಟಿ ವಿಚಾರ ಬೇರೆ. ಸರ್, ಒಂದು ವಿಚಾರ ಅಲ್ಲಿ ಏನಾಯ್ತಂದ್ರೆ ಗಂದಲದಲ್ಲಿ, ಸೊ 500 ರೂಪಾಯಿ ಕೊಟ್ರೆ ನೀವು ನಮಗೆ ಓಟ್ ಹಾಕ್ತೀರಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅಂತ ಹೇಳಿ ಬಹಳ ಮುಸ್ಲಿಮ್ಸ್ ಅವರು ಅಪೋಸ್ ಮಾಡಿದ್ರು. ನಮಗೆ ಬೈಸ್ಕೊಂಡು ಸುಳ್ಳು ಯಾರು ಮಾತಾಡಿಲ್ಲ. ನಾನು ಅದನ್ನು ನೀವು ಹೇಳಿದ್ ವಾಟ್ಸಪ್ನಾಗ ನೋಡಿದೆ. ಇವೆಲ್ಲ ಆಗ್ಲೇ ಹೇಳಿದ್ರಲ್ಲ, ಅದು ಏನಂತ ಹೇಳಿದ್ರು ಅಲ್ಲ, ಏನೋ ಹೇಳಿದ್ರಲ್ಲ, ಹಿಂದೆ ನಿಂತು ಯಾರೋ ಆಟ ಆಡಿಸ್ತಾ ಇದ್ದಾರೆ. ಸುಮ್ಮನೆ ಪಾಪ ಅವ್ರ ಇವ್ರ ಮ್ಯಾಗ ಯಾಕೆ ಹೇಳ್ತೀರಿ? ಈಗ ಇಲ್ಲಿ ಜೊತೆಗೆ ಅದಾರಪ್ಪ, ಈಗ ಗಣೇಶ್ ಅದನ್ನ ಗಣೇಶ್ ಹಂಗ ಅಂದ ಅಂದ್ರೆ ಸುಳ್ಳು. ಥ್ಯಾಂಕ್ ಯು ಸರ್.